ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಸಾಗರವೇ ಉಕ್ಕಿ ಹರಿಯಲಿ, ಎದುರಾಳಿ ನುಸುಳಿ ಬರಲಿ, ಎದೆ ಕೊಟ್ಟು ನಿಲ್ಲುವೆ. ದರಗುಟ್ಟೋ ಚಳಿಯೇ ಇರಲಿ, ಮೈ ಸುಡುವ ಬಿಸಿಲೇ ಬರಲಿ, ಎದೆ ಬಡಿತ ನಿಂತು ಹೋಗಲಿ, ನೀ ದೇಶ ಕಾಯುವೆ. ಹೆತ್ತವರ ಅಲ್ಲೇ ಬಿಟ್ಟು, ಸಂಗಾತಿಯ ದೂರ ಬಿಟ್ಟು, ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ. ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ, ಎಂಟೆ ದಯ ಬಂಟ ನೀನು ದೇಶ ರಕ್ಷಕ.
ಕೇಸರಿ ಬಿಳಿ ಹಸಿರು ನಿನ್ನ ಎದೆಯ ಉಸಿರು ಕೊನೆ ತನಕ ನಿನ್ನ ಹೆಸರು ಅಜರಾಮರ ಭಾರತಾಂಬೆಯ ಹೆಮ್ಮೆಯ ನಮ್ಮೆಲ್ಲರ ನಲ್ಮೆಯ ಗಡಿಯನ್ನು ಕಾಯುತ್ತಿರುವ ವೀರ ಸೈನಿಕ ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ ಗಡಿಯಲ್ಲಿ ನಿಂತರೆ ಘರ್ಜನೆ ಮಾಡುವ ಶತ್ರುವ ಕಂಡರೆ ಸಿಡಿದು ನಿಲ್ಲುವ ಎರಡು ಕೈಗಳನ್ನು ಹಿಡಿದು ನಮಿಸಿ ಬಿಡುವೆ ಕಾಯುವ ಯೋಗಿ ನಿನಗೆ ತಲೆ ಬಾಗಿಸುವೆ ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ ಹಿಮವೇ ಬೀಳುತ್ತಿರಲಿ ಅಲ್ಲಿ ಚಳಿಯೇ ಕಾಡುತ್ತಿರಲಿ ಬಿರುಗಾಳಿಗೆ ಬಗ್ಗದ ಸೈನಿಕ ವೀರ ಯೋಧ ತಂದೆ ತಾಯಿ ಬಂಧುಗಳ ಮಮತೆ ಬೇಡಿ ನಿಂತಿರುವ ಮಡದಿ ಪ್ರೀತಿ ಬಯಸಿರುವ ಸೈನಿಕ ಸೈನಿಕ ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ ಯುದ್ಧ ನಡೆದರೆ ನೀಗ ಸನ್ನದ್ಧನಾಗುವನು ಬೇಗ ಭಯ ಹುಟ್ಟಿಸೋ ಉಗ್ರರ ಧ್ವಂಸವ ಮಾಡುವ ವೀರ ಧೈರ್ಯದಿಂದ ದೇಶವನು ಪ್ರಾಣ ನೀಡಿ ಕಾಯುವನು ತಿರಂಗ ಧ್ವಜವ ಹಾರಿಸುವ
ಸಾಗಿಸುವ ಸೈನಿಕ ಸೈನಿಕ ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ ಗದಿಯಲ್ಲಿ ನಿಂತರೆ ಘರ್ಜನೆ ಮಾಡುವ ಶತ್ರುವ ಕಂಡರೆ ಸಿಡಿದು ನಿಲ್ಲುವ ಎರಡು ಕೈಗಳನ್ನು ಹಿಡಿದು ನಮಿಸಿ ಬಿಡುವೆ ಕಾಯುವ ಯೋಗಿ ನಿನಗೆ ತಲೆ ಬಾಗಿಸುವೆ ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ
ಹಬ್ಬವಿದ್ದರೂ ಸಡಗರವೇ ಬಂದರು ದೇಶ ಕಾಯುವ ಈ ಯೋಧ ತಂದೆ ತಾಯಿಯ ನೆನಪಲ್ಲೇ ಕಂಡನು ಗಡಿಯ ಕಾಯುವ ಈ ಯೋಧ ನಾನು ನನ್ನದೆಂದು ಬೀಗದ ಧೀರ ಜವಾನ ಪ್ರತಿಯೊಬ್ಬ ಭಾರತೀಯ ಹೃದಯಕ್ಕೆ ನೀನೇ ಸುಲ್ತಾನ ಸಲಾಮೆಂದೆನೋ ಯೋಧನ ಸಲಾಮೆಂದೆನೋ ಯೋಧನ ಹಬ್ಬವಿದ್ದರೂ ಸಡಗರವೇ ಬಂದರು ದೇಶ ಕಾಯುವ ಈ ಯೋಧ ಚಳಿ ಬಿಸಿಲು ಮಳೆಯ ತಡೆವಂತ ದೇಹ ಶತ್ರುವಿನೆದೆಯ ಬಗೆವಂತ ದಾಹ ತಂದೆ ತಾಯಿ ಮಡದಿ ಮಕ್ಕಳ ಬಿಟ್ಟು ಬಂದಿರುವವನು ರಣದಳು ಭಾರತ ಮಾತೆಯ ಋಣವ ತೀರಿಸುವಂತ ಮಗನು ಈ ಭೂಮಿಯು ನಿನ್ನ ಋಣಿಯು ತಾನು ಕೊರಗಿ ದೇಶವನ್ನು ರಕ್ಷಿಸೋ ದೀಪವು ಯಾರೇನೆ ಅಂದರೂ ನೀನು ದೇವರೂಪವು ಸಲಾಮೆಂದೆನೋ ಯೋಧನ ಸಲಾಮೆಂದೆನೋ ಯೋಧನ ಹಬ್ಬವಿದ್ದರೂ ಸಡಗರವೇ ಬಂದರು ದೇಶ ಕಾಯುವ ಈ ಯೋಧ ದೇಶಕ್ಕೆ ಪ್ರಾಣ ಕೊಡುವಂತ ಶೂರ ಮಾಡಿದ್ದಾರು ಹೆಮ್ಮೆ ಎಂದೆಂದು ವೀರ ಸೋಲು ಅನ್ನೋದು ನಿನಗಂತಿಲ್ಲ ನಿನಗೆ ನೀನೆ ಸಮಾನ ಅಂಜಿಕೆ ಅನ್ನೋದು ಹುಟ್ಟೇ ಇಲ್ಲ ದೇಶಕ್ಕೆ ನೀ ಬಹುಮಾನ ಎಲ್ಲೇ ಹೋದರೂ ನೀನೇ ದೇವರು ಭಾರತೀಯ ಬಾಳಿನಲ್ಲಿ ಬೆಳಗ ಜೀವನ ಈ ಭೂಮಿಯಲ್ಲಿ ನಿನ್ನ ಜೀವನ ನಿಜಕ್ಕೂ ಪಾವನ ಸಲಾಮೆಂದೆನೋ ಯೋಧನ ಸಲಾಮೆಂದೆನೋ ಯೋಧನ चले आए चलती रहे बेखौफ हवाएं लहराते झूमे तिरंगा आजाद रहे आबाद रहे तू तारों को झूमे तिरंगा माए तेरे लिए मर मिटेंगे
सामने क्या है, कोई शूरवीर ही प्राण दान देता है। माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा के झूमे तिरंगा। आजाद रहे आबाद रहे तू, तारों को झूमे तिरंगा। झूमे झूमे तिरंगा, तारों को झूमे तिरंगा। झूमे तिरंगा, मैं रहूं ना रहूं, देश हमेशा रहेगा। ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ. ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮರು ಜನ್ಮವನು, ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು, ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು, ಈ ನೆಲದಲ್ಲೇ ವಾಪಸ್ಸು ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು.
ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಡೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುನು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಯ ಹೋ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಓ ನೀನು ಧೈರ್ಯದ ಸಾಮ್ರಾಟ. ಹೆತ್ತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಲ್ತಿರುವೆ ಈ ದೇಶಕ್ಕೆ ಮುಡಿಪಾಗೆ ಇರುವೆ ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ನಿಲ್ ಹೆಸರು ಹೇ ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ ಜಯ ಹೋ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಹೆಸರಲ್ಲಿ ಹುದು ಫೈರ್ ಸಲಾಮ್ ಸೋಲ್ಜರ್ ಎಲ್ದೆಂದು ನೀನ ಸೇವ್ಯರ್ इस मिट्टी की जान हो ओ वीर सेना भारत माँ की शान हो ಸಲಾಮ್ सोल्जर. हनुमान जैसे यूं खड़ा है हद से ज्यादा ये एड़ा है 56 इंच का सीना ये है धरती फाड़ के ये आया है जोर से बोलोगे तो चीर देगा ये है सुल्तान. हनुमान जैसे यूं खड़ा है हद से ज्यादा ये एड़ा है 56 इंच का सीना ये है धरती फाड़ के ये आया है जोर से बोलोगे तो चीर देगा ये है सुल्तान. जोर से बोलोगे तो चीर देगा ये है सुल्तान.
भी होने दो फिर भी डरना नहीं, करे या न करे दुनिया कोई परवाह, हरदम तेरे संग रहेगी मेरी दुआ। देखो 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 अंगारी सुल्तान, देखो 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 लंबन कुरवाला, धीरा धीरा मिन्नल वाल्वी सुंदरिगाला, वीरा वीरा कण्गळ आಳ್ತಾ ಕುರುವಾಲ. डीजे तापस रिमी, डीजे तापस रिमी, डीजे तापस रिमी। कांधे पे सूरज टिका के चला तू, हाथों में भर के चला बिजलियां। कांधे पे सूरज टिका के चला तू, हाथों में भर के चला बिजलियां। तूफान भी सोचे जिद तेरी कैसी, ऐसा जुनू है किसी में कहा। बहता चला तू, उड़ता चला तू, जैसे उड़े बेधड़क आंधिया। बहता चला तू, उड़ता चला तू, जैसे उड़े आंधिया। मंजर है ये नया, मंजर नया, मंजर है ये नया, के उड़ रही है बेधड़क सी आंधियां। मंजर है ये नया, मंजर नया, मंजर है ये नया, के उड़ रही है बेधड़क सी आंधियां। तपते थे रस्ते लोहे से बसते, बसतों में तू भर चला आसमां।
आएंगी सदियां जाएंगी सदियां रह जाएंगे फिर भी तेरे निशान बहता चला तू उड़ता चला तू जैसे उड़े बेधड़क आंधिया बहता चला तू उड़ता चला तू जैसे उड़े आंधिया मंजर है ये नया मंजर नया मंजर है ये नया के उड़ गई है बेधड़क सी आंधियां मंजर है ये नया मंजर नया के उड़ गई है बेधड़क सी आंधियां ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಜೈ ಜವಾನ್ ಬಸವಣ್ಣನು ನಾದಬಿಂದು ಕಲಾತೀತ ಆದಿ ನಿರಂಜನಮಯ್ಯ ಬಸವಣ್ಣನು ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುವುದೇನೋ ಕಾರಣ ಚನ್ನಮಲ್ಲಿಕಾರ್ಜುನ ಎಂಬ ಬಸವಾದಿ ಪ್ರಮುಖರ ವಚನಾಮೃತವನ್ನ ಮೊದಲಿಗೆ ಸವಿಯುತ್ತ ಓ ಮಹನೀಯರೇ ಎನ್ನ ಆತ್ಮೀಯರೇ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವರು ನೀವೆಂದು ಹೃದಯ ತುಂಬಿ ಹೇಳುವುದು ಎಂದು ಹೇಳ್ತಾ ಭಾರತೀಯರ ಸೇನೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ 26 ವರ್ಷ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿ ಸ್ವಗ್ರಾಮ ಬೋಚವಾಳ ಗ್ರಾಮಕ್ಕೆ ಆಗಮಿಸುತ್ತಿರುವ ನಮ್ಮ ಹೆಮ್ಮೆಯ ವೀರ ಯೋಧ ಶ್ರೀ ಗಡಿಗಪ್ಪ ಮಾಯಪ್ಪ ಕುರುಗುಂದಿ ಇವರಿಗೆ ಸ್ವಾಗತ ಹಾಗೂ ಸನ್ಮಾನ ಸರಣಿ ಪ್ರಾರ್ಥನೆ 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 ಅಂತಕ್ಕಂಥ ಅದೇ ರೀತಿ ಸುಂದರವಾದ ಸಮಾರಂಭಕ್ಕೆ ಬೇಕು ಒಂದು ಮೊದಲಿಗೆ ಪ್ರಾರ್ಥನೆ ಎಂಬಕ್ಕೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರ್ತಾ ಇದ್ದಾರೆ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರು ದಯವಿಟ್ಟು ಮುದ್ದು ವಿದ್ಯಾರ್ಥಿನಿಯರು ದಯಮಾಡಿ ಮುಂದಿರ್ತಕ್ಕಂಥ ಎಲ್ಲ ಮಹನೀಯರು ಕಾರ್ಯ ಸಿದ್ಧಿಸೋ ಯಮಗೆ ವಿನಾಯಕ ಕಾರ್ಯ ಸಿದ್ಧಿಸೋ ಯಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲನು ಭಜನೆ ಪಾಲಿಸೋ ಯಮಗೆ ವಿನಾಯಕ ಭಜನೆ ಪಾಲಿಸೋ ಯಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಈ ಫಲದಾಯಕ ಎದೆಯ ಈ ಉಸರಿನ ಸ್ವಾಗತ ಹಾಡೋಣ ಎದೆಯ ಈ ಉಸರಿನ
ಗೀತೆ ಸ್ವಾಗತ ಗೀತೆ ಹಾಡೋಣ ಬಂದಂತ ಗಣ್ಯಟ ಮರೆಯದಂತೆಯಾಗಿದೆ ದಿನ ಪ್ರತಿಗಳಿಗೆ ನಮ್ಮ ಒಳಗಡೆಗೆ ನಿರ್ಮಲ ಮನಸ್ಸು ಇದೆ ಬದುಕು ಒಂದು ಸುಂದರ ತೋಟವ ಮಾಡೋಣ ಎದೆಯ ಈ ಉಸಿರಿನ ಸ್ವಾಗತ ಹಾಡೋಣ ಎದೆಯ ಈ ಉಸಿರಿನ ಸ್ವಾಗತ ಹಾಡೋಣ ಸ್ವಾಗತ ಗೀತೆ ಹಾಡೋಣ ಕೋರೋಣ ಧನ್ಯವಾದಗಳು. ಬಸವಾದಿ ಪ್ರಮಥರನ್ನ ಕಾಯಕ ಜೀವಿಗಳನ್ನ ಶಿಕ್ಷಣ ತಜ್ಞರನ್ನ ಸಮಸ್ತ ಈ ದೇಶವನ್ನ ಕಾಯ್ತಿರ್ತಕ್ಕಂಥ ಎಲ್ಲ ಸಮಸ್ತ ಸೈನಿಕರನ್ನ ಋಣ್ಮನದಲ್ಲಿ ಸ್ಮರಿಸಿಕೊಂಡು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿರ್ತಕ್ಕಂಥ ಮಾತುಗಳ ಜವಾಬ್ದಾರಿ ಕಾರ್ಯಕ್ರಮವನ್ನ ವಚನವನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳ್ತಾರೆ ಬಯಸ್ತಕ್ಕಂಥ ಯಾವತ್ತು ತೊರಗಲ್ಲದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮತಗಣ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಪೂಜ್ಯರಿಗೆ ಭೋಜ್ಪಾಳ ಗ್ರಾಮದ ಸಮಸ್ತ ಗುರು ಹಿರಿಯರ ವತಿಯಿಂದ ಹಾಗೂ ಬಂದಿರತಕ್ಕಂತ ದೇಶದ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂತ ಇದ್ದಾರೆ ಲಕ್ಷ್ಮಣ್ ಮಾಯಪ್ಪ ಕುರುಗುಂಡಿ ಆ ಇಬ್ಬರೂ ಕುಟುಂಬ ವರ್ಗದವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರುತ್ತೇನೆ. ಇನ್ನೊಂದು ನಾವು ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದಿಷ್ಟು ದಿನದ ಬಸವರಾಜ್ ಬಳ್ಳಿಕುಪ್ಪಿ, ಅದೇ ರೀತಿಯಾಗಿ ಹಿರೇಮಠ್ ಸಾರು, ಬಾಳಿಕಾಯಿ ಸಾರು, ಕಮತಿ ಸಾರು, ತಳವಾರ್ ಸಾರು, ಯರ್ಜರ್ವಿ ಸಾರು, ಪಟ್ಟಣ ಶೆಟ್ಟಿ ಸಾರು, ಮೆಟ್ಟಗೋಡು, ಗಳಚಿ, ಅಜ್ಜನಕಟ್ಟಿ, ಚಿಲಮೂರು ಸಾರ್ ಇವರು ಯರಗಟ್ಟಿ ಮತ್ತು ಸವದತ್ತಿ ಭಾಗದಲ್ಲಿ ಇದ್ದುಕೊಂಡು ದೇಶ ಸೇವೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ನಿವೃತ್ತ ಹೃದಯದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ನಾನು ಹೆಸರುಗಳನ್ನ ಹೇಳುವಾಗ ಎಲ್ಲರೂ ಅಸ್ತವ್ಯಸ್ತಾಗಿದ್ರು ಕೂಡ ತಮಗೆ ಕ್ಷಮೆ ಇರಲಿ ಅಂತಕ್ಕಂಥ ಒಂದು ಕ್ಷಮೆಯನ್ನ ಕೇಳಿಕೊಂಡು ನಾನು ನನ್ನ ಸ್ವಾಗತವನ್ನು ಮುಗಿಸೋದಕ್ಕಿಂತ ಮುಂಚೆ ನಾನು ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನ ಮಾತಾಡಲಿ. ಜಕಾತಿ ಕುಟುಂಬದವರಿದ್ದಾರೆ, ಮೀರಾ ಸಾಬ್ ಜಕಾತಿ, ರಂಜಾನ್ ಸಾಬ್ ಜಕಾತಿ, ಆ ನಂತರ ಅವರನ್ನು ಒಳಗೊಂಡು ಹಾಗಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಅಧ್ಯಯನವನ್ನ ಮಾಡ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ನಮ್ಮ ಮತ್ತೆ ಎಲ್ಲಾ ನೌಕರರ ವರ್ಗದವರು, ನಮ್ಮೂರಿನ ಎಲ್ಲ ಯುವ ಮಿತ್ರರು ಹಾಗೂ ನಮ್ಮೂರಿನ ಎಲ್ಲ ಹಿರಿಯರಿಗೂ ಕೂಡ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿ ನಿಲ್ರುಗಳ ಎಲ್ಲ ಸಮುದಾಯದವರ ಆಶೀರ್ವಾದ ನಮ್ಮ ಮೇಲಿದೆ ಅನ್ನೋದಕ್ಕಾಗಿ ನಾವು ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿವರನ್ನದೇ ಅಲ್ಪ ಸ್ವಲ್ಪ ಸಹಾಯವನ್ನ ಮಾಡಿರ್ತಕ್ಕಂಥ ಈ ಊರಿನ ಋಣಾನುಬಂಧ ಋಣಭಾರ ನಮ್ಮ ಮೇಲೆ ಬಹಳಷ್ಟಿದೆ ಪೂಜರೆ. ಯಾಕಂತಂದ್ರೆ ಅವ್ರು ನಾವು 50 ಕೇಳಿದವು ಕೊಟ್ಟಾರ, 100 ಕೇಳಿದವು ಕೊಟ್ಟಾರ, 5 ಲಕ್ಷ ಕೇಳಿದವು ಕೊಟ್ಟಾರ, 10 ಲಕ್ಷ ಕೇಳಿದವು ಕೊಟ್ಟಾರವನ್ನ ಮಾಡಿರ್ತಕ್ಕಂಥವ್ರು. ಅವರ ಋಣಭಾರ ನಮ್ಮ ಮೇಲಿದೆ. ಈ ಊರಿನ ಋಣವನ್ನು ತೀರಿಸುವಲ್ಲಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಸಮಸ್ತ ನಾಗರಿಕರ ಋಣವನ್ನು ತೀರಿಸುವಲ್ಲಿ ನಾವೆಲ್ಲ ನೌಕರ ವರ್ಗದವರು ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲರೂ ಬದ್ಧರಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ, ನಮಗೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಮಸ್ತ ಗುರು ಹಿರಿಯರನ್ನ, ಆನಂತರ ಸ್ವರ್ಗಸ್ಥರಾಗಿರ್ತಕ್ಕಂಥ ಮಹನೀಯರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ನನ್ನ ಪ್ರಾಸ್ತಾವಿಕವಾಗಿರ್ತಕ್ಕಂಥ 4 ಮಾತುಗಳಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತೆ ಇನ್ನೊಂದು ಮಾತನ್ನು ಹೇಳೋದು, ಮುನವಳ್ಳಿಯಿಂದ ಹಿಡ್ಕೊಂಡು ಭುಜಬಾಳವನ್ನು ತಲುಪುವವರೆಗೆ ನನ್ನ ಶಿಷ್ಯಂದಿರೇ ಎಲ್ಲರೂ ಹೆಡ್ ಮಾಸ್ಟರ್ಗಳು, ಹಳ್ಳೂರು, ಹಿರೂರು, ಬಂಡಾರಹಳ್ಳಿ, ಸಿಂಧೋಗಿ ಅವರ ಶಾಲಾ ಮಕ್ಕಳನ್ನ ಕರೆದುಕೊಂಡು ಊಟದ ಸಮಯ ಆಗಿದ್ರು ಕೂಡ ನಿಂತ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿ ಅವರು ನಮಗೆ ಅದ್ದೂರಿಯಾಗಿ ನಮಗೆ ಸ್ವಾಗತವನ್ನು ಕೋರ್ಕೊಂಡು ಬೀಳ್ಕೊಟ್ಟಿದ್ದಾರೆ. ಆ ಎಲ್ಲ ಮಾನ್ಯರಿಗೆ, ಮುದ್ದು ಮಕ್ಕಳಿಗೆ, ನಮ್ಮೂರಿನ ಸಮಸ್ತ ನಾಗರಿಕರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 4 ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ನಮಸ್ಕಾರಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಪೂಜ್ಯರಾದ ಶ್ರೀ ಮಾಧವಕ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ದಕ್ಷಿಣ ಮಠ ಕುಲಾತೋರ್ಗಲ್ ಇವರಿಗೆ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದಂತ ನಮ್ಮ ಗದಿಯಪ್ಪ ಕುರುಗುಂಡಿ ಅವರು ಪುಷ್ಪವನ್ನು ನೀಡುವವರೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಬೇಕಂತ ಅವರು ವಿನಂತಿ ಮಾಡ್ಕೊತಾರೆ. ಕ್ಯಾಪ್ಟನ್ ರವರಿಗೂ, ಸುಬೇದಾರರವರಿಗೂ, ನಾಯಕ್ ಸುಬೇದಾರವರಿಗೂ, ಹವಾಲ್ದಾರವರಿಗೂ, ಈ ಒಂದು ಮಾಜಿ ಸೈನಿಕರವರಿಗೂ, ರಾಯಲ್ ಲೀಡರ್ ಅವರಿಗೂ ಎಲ್ಲರಿಗೂ ಅವರವರನ್ನದು ಎಲ್ಲರಿಗೂ ನಮ್ಮ ಲಕ್ಷ್ಮಣ ಕುರುಗುಂಡಿ ಅವರು ಕುರುಗುಂಡಿ ಕುಟುಂಬದ ವತಿಯಿಂದ ಪುಷ್ಪವನ್ನು ನೀಡಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ಬೇಕಂತೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಹಾಗೂ ವೇದಿಕೆಯ ಮೇಲೆ ಎಲ್ಲರಿಗೂ ಚಪ್ಪಾಳೆಯ ಮೂಲಕ
ಸ್ವಾಗತವನ್ನ ಕೋರಬೇಕು ಅವರಿಗೆ. ವೇಳೆಯ ಅಭಾವದ ಕಾರಣ ಎಲ್ಲರೂ ವೈಯಕ್ತಿಕ ಹೆಸರನ್ನ ಹೇಳೋದ್ರಿಂದ ಬಹಳಷ್ಟು ಸಮಯ ಆಗತಕ್ಕಂತ ಒಂದು ಹೆಮ್ಮೆಯ ಸೈನಿಕರು ಗದಗಪ್ಪ ಮಾಯಪ್ಪ ಕುರುಗುಂದಿ ದಂಪತಿಗಳಿಗೆ ಪ್ರೀತಿಯ ಗೌರವ ಸನ್ಮಾನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಎಲ್ಲ ನಮ್ಮ ಮಿಲಿಟರಿ ಮುಖಂಡರು ಎಲ್ಲರೂ ಈತ ಗದಗಪ್ಪ ಮಾಯಪ್ಪ ಕುರುಗುಂದಿ ದಂಪತಿಗಳಿಗೆ ಈಗ ಗೌರವ ಸನ್ಮಾನವನ್ನ ಬೋಚ್ವಾಳ ಗ್ರಾಮದ ಸಮಸ್ತ ನಾಗರಿಕರಿಂದ ನೆರವೇರ್ತಾ ಇದೆ. ಸಮಸ್ತ ನಾಗರಿಕರ ಪರವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ನಮ್ಮೂರಿನ ಇರುವರು ಪೂಜ್ಯರು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ತಿರುಗಿ ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಒಂದು ನೌಕರಸ್ಥರ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಪ್ರತಿಭೆಯನ್ನ ಗುರುತಿಸಿ ಈ ರೀತಿಯಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸತಕ್ಕಂಥದ್ದು ಇದೇ ಮೊದಲ ಕಾರ್ಯಕ್ರಮ ಅಂತೇಳಿ ಒಂದು ಹೇಳ್ತಕ್ಕಂಥದ್ದು. ನಿವೃತ್ತಿ ಹೊಂದಿರತಕ್ಕಂತ ನಮ್ಮೂರಿನ ಹೆಮ್ಮೆಯ ಸೈನಿಕರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರ ಪರವಾಗಿ ಪರಮ ಪೂಜ್ಯರು ಹಾಗೂ ನಮ್ಮೂರಿನ ಈರುವರು ಪೂಜ್ಯರು ಅವರಿಗೆ ಸತ್ಕಾರವನ್ನ ಗೈತಾ ಇದ್ದಾರೆ. ಒಂದು ಗೌರವ ಸನ್ಮಾನ ಪ್ರೀತಿಯ ಅವರು ಈ ಹಿಂದೆನೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಆ ದಂಪತಿಗಳಿಗೆ ಲಕ್ಷ್ಮಣ ಮಾಯಪ್ಪ ಕುರುಗುಂದಿ ಹಾಗೂ ದಂಪತಿಗಳಿಗೆ ಒಂದು ಪ್ರೀತಿಯಲ್ಲಿ ಬೋಚ್ವಾಳ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ನಮ್ಮೂರಿನ ಈರುವರು ಪೂಜ್ಯರು ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಆ ಗೌರವ ಈಗ ಪರಮ ಪೂಜ್ಯರಾಗಿ ಆ ದಂಪತಿಗಳಿಗೆ ಪರಮ ಪೂಜ್ಯರು ಅವರಿಗೆ ಒಂದು ಸನ್ಮಾನವನ್ನ ಗೈತಾ ಇದ್ದಾರೆ. ಪ್ರೀತಿಯ ಪ್ರೇಮತ್ವದ ಗೌರವದ ಸನ್ಮಾನವನ್ನ ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ. ಆ ಪರಮ ಪೂಜ್ಯರ ಅವರಿನ ಶ್ರೀಯುತರಾಗಿರ್ತಕ್ಕಂಥ ಸೈನಿಕರಾಗಿರ್ತಕ್ಕಂಥ ಗದಗಪ್ಪ ಮಾಯಪ್ಪ ಕುರುಗುಂದಿ ಅವರಿಗೆ ಒಂದು ಪ್ರೀತಿಯ ಗೌರವದ ಸನ್ಮಾನವನ್ನ ಪೂಜ್ಯರಾಗಿರ್ತಕ್ಕಂಥ ಗದಗ ಗುರುಸ್ವಾಮಿ ಅವರು ನೆರವೇರಿಸ್ತಾ ಇದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಕುರುಗುಂದಿ ಕುಟುಂಬ ಪರಮ ಪೂಜ್ಯರಿಗೆ ಜೊತೆಗೆ ನಮ್ಮೂರಿನ ಪೂಜ್ಯರಾಗಿರ್ತಕ್ಕಂಥ ಗದಗ ಗುರುಸ್ವಾಮಿ ಅವರು ಮಾಜಿ ಸೈನಿಕರಾಗಿರ್ತಕ್ಕಂಥ 18 ವರ್ಷಗಳ ಕಾಲ ಭಾರತಾನೇ ಶ್ರೀಯುತ ಗದಗಪ್ಪ ಮಾಯಪ್ಪ ನೀಡತಕ್ಕಂಥ ಸಂದರ್ಭ ಸಾವಿರ ಸಾವಿರ ಚಪ್ಪಾಳೆ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಶ್ರೀಯುತರಿಗೆ ನಾಗಪ್ಪ ಮಮರಾರಿ ಅವರು ಕೂಡ ಈಗ ಒಂದು ಗೌರವ ಸನ್ಮಾನವನ್ನ ನೆರವೇರಿಸಲು ಅವಕಾಶ ಮಾಡಿಕೊಡ್ತೇವೆ. ದಯಮಾಡಿ ತಾವುಗಳು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. सन्मान करे 1 मिनट ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಂತರು ನೀ ಮುನ್ನುಗ್ಗಿ ದೇಶದ ಕಾಯುವೆ ಬರಿದರ ಗುರು ನೀನು ರೆಡಿಯೋ ನೆನೆಯುತ್ತಿದೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ ದಯಮಾಡಿ ಶ್ರೀಯುತರ ವೇದಿಕೆಯನ್ನ ಅಲಂಕರಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಅದಕ್ಕಾಗಿ ಹೇಳ್ತಕ್ಕಂಥದ್ದು ಗುರುವನ್ನು ಮೀರಿಸುವ ಶಿಷ್ಯ ಇರಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ತಾನು ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾನೆ. ಆತನ ಚಿಂತನೆಗಳು, ಬೆಳವಣಿಗೆಗಳು, ದೇಶಾಭಿಮಾನ
ಮುಂದಿನ ಯುವಕರಿಗೆ ಎಲ್ಲರಿಗೂ ಕೂಡ ಅದು ದಾರಿದೀಪವಾಗಲಿ ಅಂತ ಹೇಳ್ತಾ ಆತನಿಗಾಗಿ ಈ ವೇದಿಕೆ ನನ್ನ ಪ್ರೀತಿಯ ಸಹೃದಯವಂತರಿಗೆಲ್ಲರಿಗೂ ಕೂಡ ಅನಂತ ಕೋಟಿ ಶರಣಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು ಈ ಭಾಗದ ನಡೆದಾಡುವ ದೇವರು ನಮ್ಮೆಲ್ಲರ ಪರಮ ಪೂಜ್ಯ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಿಲ್ಲಾ ತೋರುಗಳ ಹಿರೇಮಠ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಶರಣಗಳನ್ನ ಸಮರ್ಪಣೆ ಮಾಡ್ತಾ ಇನ್ನು ರಾಮ ಲಕ್ಷ್ಮಣರಂಗಿರ್ಬೇಕು ಅಂತ ಹೇಳ್ತಾರ. ಅದಕ್ಕೆ ಇವತ್ತ ಗದಗೆಪ್ಪಣ್ಣನವ್ರನ್ನ ಬರೀ ಗದಗೆಪ್ಪಣ್ಣ ಅಂತ ಅನ್ನೋದಿಲ್ಲ, ಇಬ್ಬರು ಸಹೋದರಿದಾರ. ಅವರಿಬ್ಬರು ಕೂಡ ರಾಮ ಲಕ್ಷ್ಮಣರ ಅವತಾರದಲ್ಲಿ ದೇಶದ ಗಡಿಯನ್ನ ಕಾಯ್ಲಿಕ್ಕೆ ಹೋಗಿದಾರಲ್ಲ, ಅವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮೆಲ್ಲರ ಚಪ್ಪಾಳೆಯನ್ನ ಈ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ ಇನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಕ್ಕಂಥವರು ನನ್ನ ಅಚ್ಚುಮೆಚ್ಚಿನ ಗುರುಗಳು, ಸದಾಕಾಲ ನನ್ನ ಯಶಸ್ಸನ್ನ ಬಯಸ್ತಕ್ಕಂಥ ಗುರುಗಳು. ನಾವು ತಪ್ಪು ಮಾಡಿದಾಗೆಲ್ಲವೂ ಕೂಡ ನಾವು ಒಂದೆರಡು ತಪ್ಪು ಮಾಡಿಲ್ಲ, ಎನ್ನ ತಪ್ಪು ಅನಂತ ಕೋಟಿ ಬಸವಣ್ಣನವರು ಹೇಳ್ತಾರ. ಕಾಲೇಜ್ ಟೈಮ್ ಇದ್ದಾಗ ಬಹಳಷ್ಟು ತಪ್ಪುಗಳನ್ನ ಮಾಡಿರ್ತಕ್ಕಂಥವ್ರು ಆ ಎಲ್ಲಾ ತಪ್ಪುಗಳನ್ನ ತಿದ್ದಿ ಇಂದು ರಾಜ್ಯ ಮಟ್ಟದಲ್ಲಿ ನಮ್ಮನ್ನು ಗುರುತಿಸಲಿಕ್ಕೆ ನಮ್ಮ ಬೆಂಗಾವಲಾಗಿ ನಿಂತುಕೊಂಡಿರ್ತಕ್ಕಂಥ ಮಹಾನ್ ಗುರುಗಳು, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಾಗ್ಮಿಗಳು. ಅವ್ರು ಮಾತಾಡ್ಲಿಕ್ಕಂದ್ರ ಪಾಠ ಮಾಡ್ಲಿಕ್ಕಂದ್ರ ಸುಮ್ಮನೆ ಕುಂತು ಕೇಳಬೇಕು ಅಂತ ಒಬ್ಬ ಉಪನ್ಯಾಸಕರನ್ನ ಪಡ್ಕೊಂಡು ಬದುಕಲ್ಲಿ ಅವರ ಚಿಂತನೆಗಳನ್ನ ಅಳವಡಿಸಿಕೊಂಡು ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚಂದ್ರಕಾಂತ, ಹೆಸರಲ್ಲಿ ಚಂದ್ರ ಮತ್ತು ಕಾಂತ ಎರಡು ಇದೆ. ಎಲ್ಲಿ ಕಾಂತಿಯ ಗುಣ ಇದೆಯೋ, ಎಲ್ಲಿ ಆಕರ್ಷಣೀಯ ಗುಣ ಇದೆಯೋ, ಎಲ್ಲಿ ಫಲಪಾನ ಹೊಳಿತಕ್ಕಂಥ ಗುಣ ಇದೆಯೋ ಅವ್ರ ಹೆಸರು ಏನಂತ ಕರೀತಾರಪ್ಪ ಅಂದ್ರ ಚಂದ್ರಕಾಂತ ಅಂತ ಕರೀತಾರ. ಅಂತ ಚಂದ್ರಕಾಂತ ತನಿಖರಮಣಿ ಗುರುಗಳಿಗೆ ನನ್ನ ಅನಂತ ಕೋಟಿ ಶರಣಗಳನ್ನ ಈ ವೇದಿಕೆ ಮೂಲಕ ಸಮರ್ಪಣೆ ಮಾಡ್ತಾ ಇನ್ನು ವೇದಿಕೆ ಮೇಲೆ ಕುಂತಿರೋರ ಬಗ್ಗೆ ಏನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಸಾಲುಗಳನ್ನ ಬರೀತಾರೆ, ಏನು ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನ ಬರೀತಾರೆ. ಒಬ್ರು ಕವಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನ ಬರೀತಾರೆ. ಮಂದಿ ಕೊಂದದ್ದನ್ನ ತಿಂದು ಬದುಕಲಲ್ಲದು ಹುಲಿಯು, ಮಂದಿ ಕೊಂದದ್ದನ್ನ ತಿಂದು ಬದುಕಲಲ್ಲದು ಹುಲಿಯು, ತಿಂದುಳಿದ ಎಂಜಲನ್ನ ತಿನ್ನುವುದು ಹಂದಿಯು, ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ ಹಂದಿಯಾಗಬೇಡ ಮರಳು ಸಿದ್ಧ ಅಂತ ಹೇಳ್ತಾರ. ಇಲ್ಲೇನಾದ್ರೂ ಹೆಬ್ಬುಲಿಗಳು ಯಾರಾದ್ರೂ ಇದ್ದಿದ್ರೆ, ಸಿಂಹದ ಮರಿಗಳು ಯಾರಾದ್ರೂ ಇದ್ದಿದ್ರೆ, ಈ ಬದುಕಿಗೆ ನಾವೆಲ್ಲ ಇಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ. ಈ ಹಬ್ಬವನ್ನ ಹೇಗೆ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಕೇವಲ ಈ ದೀಪಾವಳಿ ಹಬ್ಬವನ್ನ ಮಾಡ್ತೀವಿ, ನವರಾತ್ರಿ ಹಬ್ಬಗಳನ್ನ ಮಾಡ್ತೀವಿ. ನಾನೇನಾದ್ರೂ ಜಗತ್ತಿನೊಳಗಡೆ ನಾವು ಹಬ್ಬಗಳನ್ನು ಕಾಣಬೇಕಾಗಿತ್ತು ಅಂತಂದ್ರೆ ಅದು ಯೋಧರ ಹಬ್ಬ ಆಗ್ಬೇಕು, ಇನ್ನೊಂದು ಅನ್ನದಾತರ ಹಬ್ಬ ಆಗ್ಬೇಕು. ಇಂಥ ಹಬ್ಬಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಬೋಚ್ವಾಳ ಗ್ರಾಮದ ನನ್ನೆಲ್ಲ ಹೃದಯವಂತರಿಗೆ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ವೀರ ಹುಲಿಗಳಿಗೆ ನನ್ನ ಅನಂತ ಕೋಟಿ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಬೋಚ್ವಾಳ ಗ್ರಾಮದ ಎಲ್ಲಾ ಸಹೃದಯವಂತರಿಗೂ ಕೂಡ ಶರಣಗಳನ್ನ ಸಮರ್ಪಣೆ ಮಾಡ್ತಾ 5 ರಿಂದ 10 ನಿಮಿಷದೊಳಗಡೆ ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೀನಿ. ಮಕ್ಕಳು ಮಾತಾಡಬಾರ್ದು ಆ ಕಡೆಗೆ. ವಿಶೇಷ ಅಂತಂದ್ರೆ ಯೋಧರು ಅಂದಾಗ, ಸೈನಿಕರು ಅಂದಾಗ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಚಿಂತಕ ನಮ್ಮಲ್ಲಿ ಪಡೆದೇಳಕ್ಕೆ ಶುರು ಆಗ್ತಾನೆ. ಏನು ಯೋಧ ಅಂತಂದ್ರೆ ಯಾರು, ಸೈನಿಕ ಅಂತಂದ್ರೆ ಯಾರು? ನಾವು ಕೇವಲ ಯುದ್ಧವನ್ನ ಮಾಡ್ತಕ್ಕಂಥವರನ್ನ ಸೈನಿಕರಂತ ಕರೆದ್ವಿ ಅಲ್ಲಿ. ಆದರೆ ಆ ಸೈನಿಕರನ್ನ ತನ್ನ ಗರ್ಭದಲ್ಲಿ 9 ತಿಂಗಳ ಹೊತ್ತು ಸಾಕಿ ಸಲಿ ದೇಶದ ಗಡಿಯನ್ನ ಕಾಯ್ಲಿಕ್ಕೆ ಜೀವಂತವಾಗಿರ್ತಕ್ಕಂಥ ಮಗುವನ್ನ ತಾಯಿಯ ಅರ್ಪಣೆಗೆ ಕೊಡ್ತಾರಲ್ಲ, ನಿಜವಾಗಿರ್ತಕ್ಕಂಥ ಯೋಧರು ಯಾರು ಅಂತಂದ್ರೆ ಇವರನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳು ನಿಜವಾಗಿರ್ತಕ್ಕಂಥ ವೀರ ಯೋಧರು ಅಂತ ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಹೆತ್ತವರೇ ನಿಜವಾಗಿರ್ತಕ್ಕಂಥ ಯೋಧರು. ಆಮೇಲೆ ಬರ್ತಕ್ಕಂಥವರು ನಾವೆಲ್ಲ ದೇಶ ಕಾಯ್ತಕ್ಕಂಥ ಗಡಿಯ ಸೈನಿಕರು. ನಾವು ಸೈನಿಕರನ್ನ ನೋಡ್ತಕ್ಕಂಥ ರೀತಿ ಬಹಳಷ್ಟು ವಿಭಿನ್ನವಾಗ್ತಾ ಇದೆ ಬರಬರ್ತಾ. ನಾವು ಸೈನಿಕರನ್ನ ಹೇಗೆ ನೋಡ್ತೀವಿ ಅಂತಂದ್ರೆ, ನಿಜ ಹೇಳ್ಬೇಕಂದ್ರೆ ಬಹಳಷ್ಟು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ಹೇಗೆ ಹೆಮ್ಮೆ ಪಡಬೇಕು? ಬರ್ತಕ್ಕಂಥ ಯೋಧರನ್ನ ಒಂದು ತಾಲೂಕು ಸಂಪೂರ್ಣವಾಗಿ ಅವರನ್ನ ಭರ್ಜರಿಯಾಗಿರ್ತಕ್ಕಂಥ ಮೆರವಣಿಗೆ ಮೂಲಕ ಬೋಚ್ವಾಳ ಕರ್ಕೊಂಡು ಬಂದ್ರಲ್ಲ, ಇದು ನಿಜವಾಗಿರ್ತಕ್ಕಂಥ ಹಬ್ಬ. ಇಂಥ ಹಬ್ಬಗಳು ಇವತ್ತಿನ ನಾಡಿನೊಳಗಡೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈ ನಾಡು ಯಾರ್ದು ಗೊತ್ತೇನ್ರಿ? ಈ ಬೆಳಗಾವಿಯನ್ನು ಏನಂತ ಕರೀತಾರೆ ಅಂತಂದ್ರೆ ಗಂಡು ಮೆಟ್ಟಿನ ನಾಡು ಅಂತ ಕರೀತಾರೆ. ಕಾರಣ ಏನು ಗೊತ್ತೇನು? ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಮತ್ತೊಬ್ಬ 8ನೇ ಬಂಟ ಸಂಗೊಳ್ಳಿ ರಾಯಣ್ಣ ಹುಟ್ಟಿರ್ತಕ್ಕಂಥ ನಾಡು ಇದು. ಈ ನಾಡಿನೊಳಗಡೆ ಎಂತೆಂತ ವೀರ ಪುರುಷರು ಹುಟ್ಟಿದ್ರು. ಒಂದ್ಸರಿ ಕಿತ್ತೂರು ಚೆನ್ನಮ್ಮ ಯುದ್ಧವನ್ನ ಮಾಡ್ತಾ ಇರ್ತಾಳೆ,
ಜೋರಾಗಿ ಯುದ್ಧ ಶುರುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಯಣ್ಣ ಬರ್ತಾನೆ. ಅಮ್ಮ ತಾಯಿ, ಈಗಾಗಲೇ ಎಲ್ಲಾ ಸೈನಿಕರು ಏನಾಗ್ಬಿಟ್ಟಿದ್ದಾರೆ, ಹತ ಆಗೋಗ್ಬಿಟ್ಟಿದ್ದಾರೆ. ನಮ್ಮನ್ನ ಮೋಸದಿಂದ ಬ್ರಿಟಿಷರು ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ನಾವು ಉಳಿದಿರ್ತಕ್ಕಂಥವ್ರು ಕೇವಲ ಒಂದು 100 ಜನ ಅಷ್ಟೇ ಉಳಿದಿದ್ದೀವಿ ತಾಯಿ, ಹೇಗ್ ಮಾಡೋದು ಯುದ್ಧ ಅಂತ ಕೇಳ್ತಾರೆ. ಅವಾಗ ಚೆನ್ನಮ್ಮ ಹೇಳ್ತಾಳೆ, ರೀ ನನ್ನ ತಾಯಿಯ, ನನ್ನ ಭಾರತ ಮಾತೆ ವೀರಪುತ್ರ ಹೆಣ್ಮಕ್ಳು ಹೇಗಿದ್ದಾರೆ ನೋಡ್ರಿ. ಅವಾಗ ಚೆನ್ನಮ್ಮ ಹೇಳ್ತಾಳೆ, ಸಂಗೊಳ್ಳಿ ರಾಯಣ್ಣ ಹೆದರಬೇಡಪ್ಪ, ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ. ಅವಾಗ ರಾಯಣ್ಣ ಹೇಳ್ತಾನೆ, ಬೇಡ ತಾಯಿ, ಹೆಣ್ಣು ಮಗಳು ಬಂದು ಯುದ್ಧ ಮಾಡೋದು ಸರಿಯಲ್ಲ, ಬೇಡವಾ ತಾಯಿ ಅಂತ ಹೇಳಿದಾಗ ಕಿತ್ತೂರು ಚೆನ್ನಮ್ಮ ಹೇಳ್ತಾಳೆ, ರಾಯ ನೀನು ನನಗೆ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಪರವಾಗಿಲ್ಲಪ್ಪ, ನೀನು ಸಾಕ್ಷಾತ್ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಗನಿಗಿಂತ ಹೆಚ್ಚು ನೀನೇನ್ ಹೆದರಬೇಡ. ನಿನ್ನ ತಾಯಿ ನಿನ್ನ ಮಗನಿಗೋಸ್ಕರ ಪ್ರಾಣವನ್ನೇ ಕೊಡ್ಲಿಕ್ಕೆ ಸಿದ್ಧಳಾಗಿದ್ದಾಳ, ಹೆದರಬೇಡ ಅಂತೇಳಿ ಯುದ್ಧಕ್ಕೆ ಬರ್ತಾಳ. ಬಂದ ಮೇಲೆ ಕಿತ್ತೂರು ಚೆನ್ನಮ್ಮ ಹೇಗೆ ಹೋರಾಟ ಮಾಡ್ತಾಳೆ ಗೊತ್ತೇನ್ರಿ, ಅಲ್ಲಿರ್ತಕ್ಕಂಥ ಸೈನಿಕರೆಲ್ಲ ಎದೆಯಲ್ಲೆಲ್ಲ ಭೇದ ವಾತಾವರಣ, ಎಲ್ಲಾ ಬ್ರಿಟಿಷರು ಎದೆ ಡಬಡವ ಶುರು ಆಗುತ್ತೆ. ಹೇಗೆ ಯುದ್ಧ ಮಾಡ್ತಾಳೆ ಅಂತಂದ್ರೆ, ಬಂದಿರ್ತಕ್ಕಂಥ ಸೈನಿಕರ ರುಂಡವನ್ನ ಕಚಕಚನೆ ಕಡಿದು ಸುಮ್ಮನೆ ಹಾಗೆ ಪೀಸ್ ಮಾಡಿ ಒಗಿತಾ ಇರ್ತಾಳೆ. ಅದನ್ನ ನೋಡಿ ರಾಯಣ್ಣನಿಗೆ ಅವತಾರ ಮತ್ತಷ್ಟು ಪುರುಷ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ಏನ್ ಹೇಳ್ತಾನೆ, ತಾಯೇ ಹರ ಮಹಾದೇವ್ ಅಂತ 2 ಸಲ ಘೋಷಣೆ ಕೂಗಿ ಠಾಕರೆ ರುಂಡವನ್ನ ಕತ್ತರಿಸಿ ಊರ ಅಗಸಿಯ ಬಾಗಿಲ ಕೋಟೆಗೆ ಕಟ್ಟಿ ಕಿತ್ತೂರು ಚೆನ್ನಮ್ಮ ಹೆಣ್ಣು ಮಗಳು ಹೇಳ್ತಾಳೆ, ಬ್ರಿಟಿಷರ ಒಳಗಡೆ ಆಂಗ್ಲ ಒಳಗಡೆ ಯಾರಾದ್ರೂ ಗಂಡಸರಿದ್ರೆ ನಮ್ಮ ಕೋಟೆ ಒಳಗಡೆ ಕಾಲಿಡ್ರಂತ ಇರ್ತಕ್ಕಂಥ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡು ಇದು. ಅಂತ ಅದ್ಭುತವಾಗಿರ್ತಕ್ಕಂಥ ನಾಡಿನಲ್ಲಿ ನಾವೆಲ್ಲ ಜನ್ಮ ತಳೆದಿರ್ತಕ್ಕಂಥವ್ರು. ಇಂಥ ವೀರ ಯೋಧರನ್ನ ಪಡ್ಲಿಕ್ಕೆ ಕಾರಣ ಏನು ಗೊತ್ತೇನು, ಇಂಥ ವೀರ ಯೋಧರು ಹುಟ್ಲಿಕ್ಕೆ ಕಾರಣ ನೋಡ್ರಿ. ಪಾಪಿ ಪಾಕಿಸ್ತಾನಕ್ಕೆ ಹೋಗ್ರಿ, ಅಲ್ಲಿ ಹುಟ್ಟತಕ್ಕಂಥವ್ರೆಲ್ಲರೂ ಕೂಡ ಭಯೋತ್ಪಾದಕರೇ, ಅಲ್ಲಿ ಹುಟ್ಟತಕ್ಕಂಥವ್ರೆಲ್ಲರೂ ಪಾಪಿಗಳೇ. ಚೀನಾಕ್ ಹೋಗ್ರಿ, ಅಲ್ಲೆಲ್ಲ ಹುಟ್ಟತಕ್ಕಂಥವ್ರು ಚೋರ್ ಚೀನಾಗಳೇ, ಅಲ್ಲೆಲ್ಲರೂ ಡೂಪ್ಲಿಕೇಟ್. ಚೀನಾ ಅಂದ್ರೆ ಡೂಪ್ಲಿಕೇಟ್, ಮನುಷ್ಯರು ಡೂಪ್ಲಿಕೇಟ್, ಬದುಕು ಕೂಡ ಡೂಪ್ಲಿಕೇಟ್. ಆದರೆ ಭಾರತದಲ್ಲಿ ಎಂತವ್ರು ಹುಟ್ಟಿದ್ರು, ಭಾರತದಲ್ಲಿ ಸಂತರು ಹುಟ್ಟಿದ್ರು, ಭಾರತದಲ್ಲಿ ಶರಣರು ಹುಟ್ಟಿದ್ರು, ಭಾರತದಲ್ಲಿ ವೀರ ಯೋಧರು ಹುಟ್ಟಿದ್ರು, ಭಾರತದಲ್ಲಿ ಅನ್ನದಾತರು ಹುಟ್ಟಿದ್ರು, ಭಾರತದಲ್ಲಿ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಂಥ ಮಹಾನ್ ಸ್ವಾಮೀಜಿಗಳನ್ನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಜಗತ್ತಿನ ಏಕೈಕ ದೇಶ ಅದುವೇ ನನ್ನ ದೇಶ ಭಾರತ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ ನಮ್ಗೆಲ್ರಿಗೂ ಕೂಡ. ಉದಯ ಭಾರತ ಅಂತಂದ್ರೆ ಭಾರತ ಜಗತ್ತಿಗೆ ಕೊಟ್ಟಿದ್ದು ಆಧ್ಯಾತ್ಮ. ಯಾರು ಬೇಕಾದವ್ರು ಬಲ್ರಿ, ಇಂದು ಭಾರತವನ್ನು ಹೇಗ್ ನೋಡ್ತೀವಿ ನಾವೆಲ್ಲರೂ ಕೂಡ, ಭಾರತವನ್ನ ವಿಶ್ವ ಗುರು ಅಂತ ಕರೀತಾರೆ. ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಜಗತ್ತಿನ ಏಕೈಕ ದೇಶ ಅದು ನನ್ನ ಭಾರತ ಅಂತ ಹೇಳಲಿಕ್ಕೆ ಬಹಳಷ್ಟು ಟೈಮ್ ಅನ್ಸುತ್ತೆ. ಇನ್ನು ಯೋಧರ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ನೋವಾಗುತ್ತೆ ನನಗೆ. ನಮಗೆ ಯೋಧರು ಅಂದಾಗಲೆಲ್ಲವೂ ಕೂಡ ಒಳಗಡೆ ಒಂದು ನೋವಿರುತ್ತೆ. ನಾವು ಯೋಧರ ಕಾರ್ಯಕ್ರಮ ಸುಮಾರು 1000 ಕಾರ್ಯಕ್ರಮ ಉಪನ್ಯಾಸ ಮಾಡಿರ್ಬೋದು. ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲಾ ಯೋಧರಿಗೆ ಚಿರಪರಿಚಿತವಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಚಿರಪರಿಚಿತ. ಅವರ ಮನೆ ಮಕ್ಕಳ ತರ ನಮ್ಮ ಮಾದೇವ ವೆಂಕಟಪ್ಪ ಸರ್ ಆಗ್ಲಿ, ನಮ್ಮ ಗೋಕಾಕ್ ಸರ್ ಆಗ್ಲಿ, ನಮ್ಮ ನದಾಬ್ ಸರ್ ಎಲ್ಲರೂ ಹೇಗ್ ನೋಡ್ತಾರೆ ಗೊತ್ತೇನು, ನಮ್ಮನ್ನೆಲ್ಲ ಮನೆ ಮಕ್ಕಳ ತರ ನೋಡ್ತಾರೆ. ಅವರು ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಬರ್ತಾರೆ. ಒಂದು ಸಣ್ಣ ಘಟನೆ ನಾನು ಮಾತುಗಳನ್ನು ಮುಗಿಸ್ತೀನಿ. ಒಂದು ಪುಟ್ಟ ಘಟನೆ ಏನಪ್ಪಾ ಅಂತಂದ್ರೆ, ಇಲ್ಲೇ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿಯ ತಾಲೂಕಿನಲ್ಲಿ ಒಂದು ಪುಟ್ಟ ಗ್ರಾಮ. ಅದ್ರ ಕತೆ ನನಗೆ ಹೇಳು ಅಂತ ಪದೇ ಹೇಳ್ತಾ ಇದ್ದಾರೆ. ಆ ಕತೆ ನಾನು ಮಾತುಗಳನ್ನು ಮುಗಿಸ್ತೀನಿ. ಅಲ್ಲಿ ಒಬ್ಬ ತಾಯಿ ಇತ್ತು, ಒಬ್ಬ ಗಂಡ ಹೆಂಡತಿ ಇಬ್ರು, ಅವರಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ನಡೆದ ಘಟನೆ ಇದು, ಬಿಜಾಪುರ ಜಿಲ್ಲೆ ನಡೆದಿರ್ತಕ್ಕಂಥ ಒಂದು ಘಟನೆ. ಅಲ್ಲಿ ಆ 3 ಗಂಡು ಮಕ್ಕಳು ಏನಿತ್ತಪ್ಪ ಅಂತಂದ್ರ, ಮೊದಲನೇ ಮಗ ಸೈನ್ಯಕ್ಕೆ ಸೇರ್ತಾನ. ಮೊದಲನೇ ಮಗ ಸೈನ್ಯಕ್ಕೆ ಸೇರಿದಾಗ ಆತನ ತಂದೆ ತಾಯಿ ಎಷ್ಟು ಖುಷಿಯಾಗಿರ್ತಪ್ಪ ಅಂತಂದ್ರ, ನನ್ನ ಮಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ದೇಶವನ್ನ ಕಾಯ್ಲಿಕ್ಕೆ ಹೋಗ್ತಾ ಇದ್ದಾನೆ, ಭಾರತ ಮಾತೆ ಗಡಿಯನ್ನ ಕಾಯ್ಲಿಕ್ಕೆ ಹೋಗ್ತಾನೆ ಅಂತ ಖುಷಿ ಪಡ್ತಾರ. ಮಗ ಹೋಗ್ತಾನೆ ಸೈನ್ಯಕ್ಕೆ. ಹೋದ್ಮೇಲೆ ಏನಾಗುತ್ತೆ ಗೊತ್ತೇನ್ರಿ, ಇಂದಿಗೆ ಆತ ಹತ ಹೋಗ್ಬಿಡ್ತಾನೆ. ಆತ ಹತ ಆದ್ಮೇಲೆ ಆತನನ್ನ ಗ್ರಾಮಕ್ಕೆ ತರಬೇಕಲ್ಲ, ಗ್ರಾಮಕ್ಕೆ ತಗೊಂಡು ಬರ್ತಾರೆ ಸರ್ಕಾರದವರು. ಅಲ್ಲಿಂದ ಭಾರತ ಸರ್ಕಾರ ತೆಗೆದುಕೊಂಡು ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರ ಮಾಡುತ್ತೆ. ಇಲ್ಲಿಂದ ತೆಗೆದುಕೊಂಡು ಮೆರವಣಿಗೆ ಮಾಡ್ತಾರೆ, ಊರಿಗೆ ತೆಗೆದುಕೊಂಡು ಬರ್ತಾರೆ. ಊರಿಗೆ ತೆಗೆದುಕೊಂಡು ಬಂದಾಗ ಒಬ್ಬ ಯೋಧ ಯಾವ್ದಾದ್ರು ಹತ ಆದ್ರೆ, ಒಬ್ಬ ಯೋಧ ಹುತಾತ್ಮ ಆದ್ರೆ ಒಂದು ಹಳ್ಳಿ ಮಾತ್ರ ಸೇರೋದಿಲ್ಲ, ಸುತ್ತಮುತ್ತಲು 100 ಗ್ರಾಮಗಳು ಸೇರ್ತವೆ, ಸಾವಿರ ಜನ ಸೇರುತ್ತೆ. ಅವಾಗ ಎಲ್ಲರೂ ಅಳಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರು ಎತ್ತಿರ್ತಕ್ಕಂಥ ತಂದೆ ತಾಯಿ ಮಾತ್ರ ಅಳೋದಿಲ್ಲ. ಇಬ್ರು ಅಳೋದಿಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಸುಮ್ಮನೆ ನೋಡ್ತಾ ಇರ್ತಾರೆ ಹಾಗೇನೆ. ಆವಾಗ ಪತ್ರಕರ್ತರು ಕೇಳ್ತಾರೆ, ಅಲ್ಲಮ್ಮ ಒಬ್ಬ ಮಗ ತೀರಿ ಹೋದ, ನಿನಗೆ ಅಳು ಬರೋದಿಲ್ಲ ತಾಯಿ ಅಂತ ಕೇಳಿದ್ರು. ಅವಾಗ ಆ ಹೆಣ್ಣು ಮಗಳು ಅಜ್ಜಿ ಇದ್ಲಲ್ಲ, ಇಲ್ಲಪ್ಪ ನನಗೇನು ಅಳು ಬರ್ತಾ ಇಲ್ಲ ಅಂತ ಅಂದ್ಲು. ಅವಾಗ ಊರನ ಮಂದಿ ಬೈದ್ರು, ಈ ಮುದುಕಿಗೆ ಮಗನ ಪಗಾರ ಬೇಕು, ಮಗ ಸತ ಆಗೋದಾನೋ, ಪಾಕಿಸ್ತಾನ ಗುಂಡಿಗೆ ಬಲಿ ಆಗ್ಯಾನು, ಸತ್ ಹೋದ್ರು ಕೂಡ ಅಳ್ತಾ ಇಲ್ಲಲ್ಲ ಈ ಮುದುಕಿ ಅಂತ ಹೇಳ್ಬಿಟ್ಟು ಎಲ್ಲರೂ ಶಾಪವನ್ನ ಹಾಕ್ತಾರ. ಆ ಮುದುಕಿ ಕೇಳೋದಿಲ್ಲ, ಸುಮ್ಮನೆ ಬರ್ತಾಳ ಮನೆಗೆ. ಮಗನ ಅಂತ್ಯ ಸಂಸ್ಕಾರ ಆಗುತ್ತೆ. ವಾಪಸ್ ಮನೆಗೆ ಬಂದಾಗ ಅದೇ ಚಿಂತೆಯಲ್ಲಿ ಅವನ ತಂದೆ ಏನಾಗ್ತಾನಪ್ಪ ಅಂತಂದ್ರ ತೀರಿ ಹೋಗಿ ಬಿಡ್ತಾನೆ.
ಅದಾದ್ಮೇಲೆ ಎರಡನೇ ಮಗ ಆತನು ಕೂಡ ಸೈನ್ಯಕ್ಕೆ ಸೇರ್ತಾನೆ. ದುರಾದೃಷ್ಟವ ಏನು ಗೊತ್ತಿಲ್ಲ ಆ ತಾಯಿದು. ಪಾಪಿ ಚೀನಾಗಳೇನ್ ಮಾಡ್ತಾರಪ್ಪ ಅಂತಂದ್ರ ಆ ಯುದ್ಧದಲ್ಲಿ ಕೂಡ ಮಗನನ್ನ ಹತ ಮಾಡಿಬಿಡ್ತಾರೆ. ಎರಡನೇ ಮಗನು ಕೂಡ ಸತ್ತೋಗ್ತಾನೆ. ಎರಡನೇ ಮಗನ ಅಂತ್ಯಕ್ರಿಯೆ ಕೂಡ ಗ್ರಾಮಕ್ಕೆ ಬರುತ್ತೆ. ಗ್ರಾಮಕ್ಕೆ ಬಂದಾಗ ಸಾವಿರ ಜನ ಸೇರ್ತಾರೆ, ರಾಜಕಾರಣಿಗಳು ಸೇರ್ತಾರೆ, ಭವ್ಯ ಮೆರವಣಿಗೆ ಮಾಡ್ತಾರೆ, ಎಲ್ಲರೂ ಗೋಳ್ ಅಂತ ಹೇಳ್ತಾರೆ. ಅವಾಗಲೂ ಕೂಡ ಆ ಹೆಣ್ಣು ಮಗಳು ಅಳೋದಿಲ್ಲ. ಅವಾಗ ಒಂದೊಂದು ನೋವು ಏನಂದ್ರೆ ಮೊದಲನೇ ಮಗ ಸತ್ತ, ಮೊದಲನೇ ನನಗೆ ಅವಳ ಗಂಡನು ತೀರ್ಕೊಂಡ, ಇಬ್ಬರು ಕೂಡ ತೀರ್ಕೊಂಡ್ರು ಕೂಡ ಆ ಹೆಣ್ಣು ಮಗಳು ಅಳೋದಿಲ್ಲ. ಅವಾಗ ಕೇಳ್ತಾರೆ, ಅಲ್ಲಮ್ಮ ಗಂಡ ತೀರಿ ಹೋದ, ಮೊದಲನೇ ಮಗ ತೀರಿ ಹೋದ, ಇವಾಗ ಎರಡನೇ ಮಗನ ತೀರಿ ಹೋದ, ನೀನ್ ಅಳ್ತಾ ಇಲ್ವಲ್ಲ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ನಾನ್ಯಾಕೆ ಅಳ್ಲಿಪ್ಪ, ನಾನು ಅಳೋದಿಲ್ಲ ಅಂತ ಹೇಳ್ತಾಳೆ. ಅವಾಗ ಎಲ್ಲರೂ ಶಾಪ್ ಆಗ್ತಾರೆ, ಏನ್ ಮುದಿಕೆಪ್ಪ ಇದು, ಈ ಮುದಿಕೆ ಗುಂಡಿಗೆ ಆದ್ರೆ ಎಷ್ಟು ಗಟ್ಟಿ ಐತಿ ಅಂತ ಕೇಳ್ತಾರ, ಎಷ್ಟು ಕಠಿಣ ಮನಸ್ಸದಾಳ ಅಂತ ಕೇಳ್ತಾರ. ಅವಾಗಲೂ ಕೂಡ ಮುದಿಕೆ ಅಳೋದಿಲ್ಲ. ಆಮೇಲೆ ಉಳಿದಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗ ಆತನನ್ನು ಕೂಡ ಸೈನ್ಯಕ್ಕೆ ಸೇರಿಸ್ತಾಳೆ. ಯಾವಾಗ ಮೂರನೇ ಮಗ ಸೈನ್ಯಕ್ಕೆ ಹೋಗ್ತಾನೋ ಆತನ ದುರಾದೃಷ್ಟವ ಗೊತ್ತಿಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಆ ಮಗನು ಕೂಡ ತೀರಿ ಹೋಗ್ಬಿಡ್ತಾನೆ. ಯಾವ ಮಗು ದೀಪ ಹಚ್ಚಬೇಕಾಗಿತ್ತು, ಮೂರು ಮಕ್ಕಳು ಕೂಡ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಮೂರನೇ ಮಗನ ಅಂತ್ಯ ಸಂಸ್ಕಾರ ಹಳ್ಳಿಗೆ ಬರುತ್ತೆ. ಹಳ್ಳಿಗೆ ಬಂದಾಗ ಎಲ್ಲಾ ರಾಜಕಾರಣಿಗಳು ಸೇರ್ತಾರೆ, ಎಲ್ಲಾ ಜನ ಸೇರ್ತಾರೆ, ಗೋರ್ ಅಂತ ಆಳಕ್ ಶುರು ಮಾಡ್ತಾರೆ. ಆವಾಗ ಆ ಮುದುಕಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಜೋರಾಗಿ ಎದೆ ಬಡ್ಕೊಂಡು, ಹೊಟ್ಟೆ ಎಲ್ಲ ಬಡ ಬಡ್ಕೊಂಡು, ಮಣ್ಣೆಲ್ಲ ತಲೆ ಮೇಲೆ ಹಾಕೊಂಡು, ಕೂದೆಲ್ಲ ಹರ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಅವ್ರು ಅಳೋದನ್ನ ನೋಡಿ ಅವಾಗೆಲ್ಲ ಮಂದಿ ಏನ್ ಅನ್ಕೊಳ್ತಾರೆ, ಅಷ್ಟು ಇಬ್ಬರು ಮಕ್ಕಳು ಗಂಡ ಸತ್ತ ಅಳಲಿಲ್ಲ, ಆ ಮುದುಕಿ ಮೂರನೇ ಮಗ ಬಾಳ ಪ್ರೀತಿ, ಅದಕ್ಕೆ ಕತ್ತಿರ್ಬೇಕಂತೇಳಿ ಆ ಮುದುಕಿಯ ಬಗ್ಗೆ ತಿಳ್ಕೊಂಡಿರ್ತಾರೆ. ನಿಜ ಹೇಳ್ಬೇಕಂತಂದ್ರೆ ಆ ಮುದುಕಿ ಅದಕ್ಕೆ ಅಳ್ತಾ ಇರೋದಿಲ್ಲ. ಅವಾಗ ಪತ್ರಿಕಂತರು ಬಂದು ಕೇಳ್ತಾರೆ, ಅಲ್ಲ ತಾಯಿ, ಇಬ್ಬರ ಮಕ್ಕಳು ತೀರ್ಕೊಂಡಾಗ ನಿನ್ಗೆ ಅಳು ಬರಲಿಲ್ಲ, ಮೂರನೇ ಮಗು ಸತ್ತಾಗ ಯಾಕೆ ಅಳ್ತಾ ಇದೀಯಾ ಅಂತ ಹೇಳಿದಾಗ ಅವಾಗ ಮಂದಿ ಅನ್ಕೊಳ್ತಾರ, ಪಗಾರ ನಿಂತು ಹೋಗಿರ್ಬೇಕು ಮುದುಕಿದು, ಅದಕ್ಕೆ ಕಳಾಕತ್ತಾಳು ಅಂತ ತಿಳ್ಕೊತಾರ. ಅವಾಗ ಆ ಅಜ್ಜಿ ಏನ್ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ್ರು ಗೊತ್ತೇನ್ರಿ? ಏನಂತ ಮಾತು ಅಂತಂದ್ರೆ ಹೇಳ್ತಾಳ ಮುದುಕಿ ಏನಂತ, ನೋಡ್ರಪ್ಪ, ನನಗೆ 3 ಗಂಡು ಮಕ್ಕಳು ಭಾರತ ಮಾತಿಗಾಗಿ ಜೀವವನ್ನ ಅರ್ಪಣೆ ಮಾಡಿರ್ತಕ್ಕಂಥವರು. ನನ್ನ ಈ ಪಂಜಾಗಿರ್ತಕ್ಕಂಥ ಹೊಟ್ಟೆಗೆ ಇನ್ನೊಂದು ಗಂಡು ಕೂಸು ಹುಟ್ಟಿದ್ರೆ ಆ ಕೂಸನ್ನು ಕೂಡ ಭಾರತ ಮಾತಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಅನಾಶ ಅಂತಂದ್ರೆ ಈ ಹೊಟ್ಟೆಯಲ್ಲಿ ಇನ್ನೊಂದು ಕೂಸು ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದೆ ಅಂತ ಹೇಳ್ತಾ ಅಂತಂದ್ರೆ ಇದು ನನ್ನ ಭಾರತ ಮಾತೆ ವೀರ ಪುತ್ರೆಯರು, ವೀರ ನಾರಿಯರು ಅಂತ ಕರೀತಾರೆ. ನಾವು ಸೈನಿಕರನ್ನ ವೀರ ಸೈನಿಕರು ಅಂತ ಕರಿತೀವಿ, ವೀರ ಪುತ್ರರು ಅಂತ ಕರಿತೀವಿ. ಅವರ ಧರ್ಮ ಪತ್ನಿಯರನ್ನು ಏನಂತ ಕರಿತೀವಿ? ವೀರ ನಾರಿಯರು ಅಂತ ಕರಿತೀವಿ. ಇದು ಭಾರತ, ವೀರ ನಾರಿಯರು ಅಂತ ಕರಿತಕ್ಕಂಥದ್ದು ಭಾರತ. ಅವ್ರ ಕುಟುಂಬವನ್ನು ಹೇಗ್ ನೋಡ್ತೀವಿ? ಇದು ದೇವರೇ ಸೃಷ್ಟಿ ಮಾಡಿರ್ತಕ್ಕಂಥ ಕುಟುಂಬ ಅಂತ ಹೇಳ್ಬಿಟ್ಟು ಅವ್ರಿಗೊಂದಿಷ್ಟು ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತೀವಿ. ಅಂತ ವೀರ ಕುಟುಂಬವನ್ನ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು ಅಂತಕ್ಕಂಥ ಭಾವವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ, ಇನ್ನು ನನ್ನೆಲ್ಲ ವೀರ ಹುಲಿಗಳು ಅವರೆಲ್ಲ ಕೂತ್ಕೊಂಡಾಗ ಅವ್ರು ಹಾಕಿಕೊಂಡಿರ್ತಕ್ಕಂಥ ಯೂನಿಫಾರ್ಮ್ಗಳು ನೋಡಿದಾಗ ನಮ್ಮಲ್ಲಿ ಕೂಡ ಒಂದು ಕಿಚ್ಚು ಬರುತ್ತೆ ಒಳಗಡೆಗೆನೆ. ಭಾರತ ಅಂದಾಗ, ಭಾರತ ಮಾತೆ ಅಂದಾಗ, ಭಾರತದ ಅಸ್ತಿತ್ವ ಅಂತ ಬಂದಾಗ ನಾವೆಲ್ಲ ಪರಮಾತ್ಮ ಒಂದ್ ಕಡೆ ಬರೀತಾರೆ, ಅಪ್ಪರ ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಬರೀತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ ತದಾ ಮಾಂ ಸೃಜಾಮ್ಯಹಂ. ಏನ್ ಅದ್ಭುತವಾಗಿರ್ತಕ್ಕಂಥ ಮಾತುಗಳು. ನಾನು ಧರ್ಮವನ್ನ ಯಾವಾಗ ಅಧರ್ಮ ತಾಂಡವವಾಡುತ್ತೋ, ಯಾವಾಗ ಧರ್ಮದ ಮೇಲೆ ದಾಳಿ ಆಗುತ್ತೋ ಅವಾಗೆಲ್ಲ ನಾನು ಏನಾಗ್ತೀನಿ? ಧರ್ಮಕ್ಕಾಗಿ ಮತ್ತೆ ಹುಟ್ಟಿ ಬರ್ತೀನಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೇಗೆ ಬರ್ತಾರೆ ಗೊತ್ತೇನು? ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ದೇವರು ಬರೋದಿಲ್ಲ. ಹೇಗೆ ಬರ್ತಾನಪ್ಪ ಅಂತಂದ್ರ ಇಂಥ ವೀರ ಯೋಧ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಾರತವನ್ನು ಕಾಪಾಡ್ಲಿಕ್ಕೆ ಮತ್ತೆ ಮತ್ತೆ ಬಂದೇ ಬರ್ತಾನೆ. ಅದು ಯಾರ ರೂಪದಲ್ಲಿ? ಇಂಥ ವೀರ ಯೋಧರ ರೂಪದಲ್ಲಿ ಬಂದೇ ಬರ್ತಾನೆ. ಇಂಥ ಎಲ್ಲಾ ಪ್ರೀತಿ ಕೊಡ್ತಕ್ಕಂಥ ಗ್ರಾಮಸ್ಥರಿದ್ದಾಗ ಎಷ್ಟು ಜನ ಯೋಧರು ಹುಟ್ಲಿಕ್ಕಿಲ್ರಿ ಭಾರತದೊಳಗಡೆ. ಅದಕ್ಕಾಗಿ ಹೇಳೋದು, ಭಾರತವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾರತ ಮಾತೆ ಅಂತ ಕರೆಯೋದು. ಇನ್ನೊಂದು ವಿಚಿತ್ರ ಅಂತಂದ್ರೆ, ಚೋರ್ ಚೀನಾಕ್ ಹೋಗ್ರಿ, ಚೀನಾ ಗೋಡೆಯ ಮೇಲೆ ಒಂದು ಸಾಲನ್ನ ಬರೀತಾರೆ. ಇಂದುವರೆಗೆ ಇದೆ ಅದು. ಚೀನಾದ ಗೋಡೆಯ ಮೇಲೆ ಬರೀತಾರೆ, ಏನಂತ ಬರೀತಾರೆ? ಚೀನಾ ಗೋಡೆಯ ಮೇಲೆ ಬರೀತಾರೆ ಏನಂತ? ಯಾರು ಈ ಜನ್ಮದಲ್ಲಿ ಪುಣ್ಯವಂತರಾಗಿ ಹುಟ್ಟುತ್ತಾರೋ, ಯಾರು ಈ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೋ ಅವ್ರು ಎಲ್ಲಿ ಹುಡ್ತಾರಪ್ಪ ಅಂತಂದ್ರ ಭಾರತ ಮಾತೆ ಮಡಿಲಲ್ಲಿ ಹುಡ್ತಾರ ಅಂತ ಹೇಳ್ಬಿಟ್ಟು ಚೀನಾದಲ್ಲಿ ಬರೀತಾರೆ. ಇದು ಭಾರತ. ಅಂತ ಭಾರತ ಮಾತೆ ಮಡಿಲಲ್ಲಿ ಜನ್ಮ ಪಡೆದಿರ್ತಕ್ಕಂಥ ನಾವೆಲ್ಲರೂ ಧನ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಕರೆಸಿ ಸಮಯ ಮಾಡಿಲ್ಲ. ಇನ್ನೂ ನಿಮಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಬೇಕಾಗಿತ್ತು. ನೀವೆಲ್ಲ ಹಸಿವಿನಿಂದ ಬಹಳಷ್ಟು ಜನ ಕಾಯ್ಲಿಕ್ಕತ್ತೀರಿ. ಅಲ್ಲ, ನಮಗೆ ಒಂದಿಷ್ಟು ಬಿಸಿಲು ಬಂದ್ರೆ, ಒಂದಿಷ್ಟು ಮಳಿಗಳಿಗೆ ಚಳಿ ಬಂದ್ರೆ ನಾವು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕಂತೀವಿ ಅಲ್ರಿ. -°C ಇರ್ತಕ್ಕಂಥ ಸಿಯಾಚಿನಲ್ಲಿ ಒಂದೊತ್ತು ಊಟನೂ ಇರೋದಿಲ್ಲ. ಆ ಊಟದಲ್ಲಿ ಒಂದಡಿ ನೀರು ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಸ್ವಲ್ಪ ಆಕ್ಸಿಜನ್ ತೆಗೆದುಕೊಂಡು ಅಲ್ಲೇ ಇರ್ತಕ್ಕಂಥ ಐಸ್ ಗಡ್ಡೆ ನೀರು ಮಾಡ್ಕೊಂಡು ಕುಡಿದು
-60°C ಬದುಕನ್ನು ಸಾಗಿಸ್ತಕ್ಕಂತ ಯೋಧರಿಗಾಗಿ ಒಂದು ದಿವಸ ಮುಡಿಪಡ್ಲಿಕ್ಕೆ ನಮಗೇನಾಗೈತಿ? ಅದೆಷ್ಟು ತೋಟಲ್ಲ, ಅವರಿಗೆ ಸಮಯ ಇಲ್ಲ ನಮಗಂತ ಹೇಳ್ತೀವಿ. ಅವರಿಗಾಗಿ ಒಂದ್ ಸ್ವಲ್ಪ ಸಮಯ ಕೊಡಲ್ಲ. ಒಂದು ವೇಳೆ ನನ್ನ ಭಾರತದ ವೀರ ಯೋಧರು ನಮಗೂ ಸಮಯ ಇಲ್ರಪ್ಪ, ನಮಗೂ ಹೆಂಡ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲಾ ಸೈನಿಕರು ಭಾರತದ ಒಳಗಡೆ ಬಂದ್ರೆ ಏನಾಗುತ್ತೆ ನಮ್ಮ ಗತಿ? ಅದಕ್ಕಾಗಿ ಹೇಳ್ತೀನಿ, ಒಂದು ದಿನ, ಇವತ್ತೊಂದು ದಿನ ಮಾತ್ರ ಸಂಜೆಯವರೆಗಾಗ್ಲಿ ರಾತ್ರಿವರೆಗಾಗ್ಲಿ ನಿಮ್ಮೆಲ್ಲರ ಸಮಯವನ್ನ ಯಾರಿಗೆ ಮುಡಿಪಾಗಿರ್ಬೇಕು ಅಂತಂದ್ರೆ ನನ್ನ ವೀರ ಯೋಧರಾಗಿರ್ತಕ್ಕಂಥ ಸೈನಿಕರ ಮುಡಿಪಾಗಿರ್ಬೇಕಾಗಿರ್ತಕ್ಕಂಥದ್ದು. ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಕೊಚ್ಚಮಾಳ ಗ್ರಾಮ ಅಂತಂದ್ರೆ ಅತ್ಯಂತ ಶಾಂತ ಪ್ರಿಯರ ನಾಡು, ಎಲ್ಲರನ್ನ ಹೃದಯವಂತದಿಂದ ಕರೀತಕ್ಕಂಥ ನಾಡು. ನಮ್ಮ ಕುರಿ ಗದಿಗೆಪ್ಪನವರು ನಮಗೆ ಬಹಳ ಅಭಿಮಾನ ಅವರಿಗೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೋಡಿ, ಇಷ್ಟೆಲ್ಲ ಹೃದಯವಂತರ ನಾಡು ಇದು. ಕೊಚ್ಚಮಾಳ ಅಂದ್ರೆ ಒಂದು ತಾಳ್ಮೆಯನ್ನು ಕೊಡ್ತಕ್ಕಂಥ ಬೋಚಮಾಳ ಗ್ರಾಮ ಅಂತ ಅದರ ಅರ್ಥ. ಇಂಥ ವಿಶೇಷವಾಗಿರ್ತಕ್ಕಂಥ ಗ್ರಾಮಕ್ಕೆ ಕರೆಸಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಚಂದ್ರಕಾಂತ್ ನರಕಿಮಂಡಿ ಸರ್ಗೆ ಕೂಡ ಅನಂತ ಕೋಟಿ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ನಮ್ಮ ವೀರ ಯೋಧರಾಗಿರ್ತಕ್ಕಂಥ ಗದಿಗೆಪ್ಪಣ್ಣನವರ ಆಯುಷ್ಯ, ಆರೋಗ್ಯ, ಸಿರಿ, ಸುಖ, ಸಂಪತ್ತು ದುಪ್ಪಟ್ಟಾಗ್ಲಿ ಅಂತ ಹೇಳ್ಬಿಟ್ಟು ತಾಯಿ ರೇಣುಕಾದೇವಿ ಹತ್ರ ಕೇಳಿಕೊಳ್ತಾ, ಜೊತೆಗೆ ನಮ್ಮ ಲಕ್ಷ್ಮಣಣ್ಣನವರು ಬಹಳ ನೋಡಿ, ಅಣ್ಣ ತಮ್ಮ ಎಷ್ಟು ಮುಗ್ಧದಾರಪ್ಪ ಅಂತಂದ್ರ ಪ್ರೀತಿಯಿಂದ ಒಬ್ಬರ ಮಕ್ಕೊಬ್ಬರು ನೋಡ್ತಾರ, ಬಂದ ತಕ್ಷಣ ಕುಂದರಿ ಅಂತಾರ. ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಸಂಸ್ಕಾರವನ್ನ ಈ ವೀರೋದರಿಂದ ನಾವೆಲ್ಲ ಪಡಿಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಯಾರು ಗೊತ್ತೇನ್ರಿ? ಶ್ರೀಮದ್ ಘನಲಿಂಗ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ಮಾತುಗಳು ಇನ್ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಅವರು ಹೇಗಪ್ಪ ಅಂತಂದ್ರೆ ಅತ್ಯಂತ ಸರಳ ಸಾತ್ವಿಕೆಯ ಮಹಾನ್ ಪರಮ ಪೂಜ್ಯ ಸ್ತ್ರೀಗಳವರು. ಅವ್ರ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ ಸಣ್ಣ ಮಕ್ಕಳ ತರ ನಮ್ಮನ್ನೆಲ್ಲ ಸಾಕಿ ಬೆಳೆಸಿರ್ತಕ್ಕಂಥವ್ರು. ನಾವು ಏನೇ ಕಾರ್ಯಕ್ರಮ ನಡೀಲಿ ಫೋನ್ ಮಾಡಿ ಬಾರ್ಪಾಯಿ ಕಾರ್ಯಕ್ರಮ ನೆರವೇರಿಸ್ಕೊಡು ಅಂತ ಹೇಳ್ತಾರಲ್ಲ, ಒಬ್ಬ ಗುರು ನಮ್ಮನ್ನ ಮಗುವಿನ ತರ, ತಾಯಿಯ ತರ ಲಾಲನೆ ಪಾಲನೆ ಮಾಡ್ತಕ್ಕಂಥ ಗುರು ಸಿಗೋದು ತುಂಬಾ ಕಷ್ಟ ರೀ. ಅಂತದನ್ನ ರಾಮದುರ್ಗ, ಚಿತ್ರದುರ್ಗದ ನಂತರ ಯಾವ್ದಾದ್ರು ತಾಕತ್ತಿನ ದುರ್ಗದ ಊರಿದ್ರೆ ಅದು ರಾಮದುರ್ಗ. ಆ ರಾಮದುರ್ಗ ತಾಲೂಕಿನ ಕಿಲ್ಲಾದುರ್ಗದಲ್ಲಿ ಪರಮ ಪೂಜ್ಯರ ವಾಸವಾಗಿದ್ದಾರ. ಆ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯಕ್ಕೆ, ಅವರ ಪಾದಕ್ಕೆ ಅನಂತ ಕೋಟಿ ಶರಣಗಳನ್ನ ಸಮರ್ಪಣೆ ಮಾಡ್ತಾ, ಇನ್ನು ನಮ್ಮ ಸಿದ್ದಯ್ಯಪ್ಪನವರು ಕೂಡ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅನಂತ ಕೋಟಿ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಮತ್ತೋರ್ವ ಪೂಜ್ಯರಾಗಿರ್ತಕ್ಕಂಥ ರೇವಯ್ಯಪ್ಪನವರು ಏನ್ ನೋಡ್ರಿ, ಎರಡು ಸಾಲ ನೀವು ಮಾಲಿ ಅವ್ರಿಗೆ ಹಾಕ್ರಿ, ಇವ್ರಿಗೆ ಹಾಕ್ರಿ. ಅದು ಎಲ್ಲರಿಗೂ ಬರೋದಿಲ್ಲ. ಹೃದಯವಂತಿಕೆ ಯಾರಿರುತ್ತೆ, ಬರೀ ಹೃದಯ ಇದ್ರೆ ಸಾಲೋದಿಲ್ಲ. ಹೃದಯದ ಒಳಗಡೆ ಹೃದಯವಂತಿಕೆ ಅಂತಕ್ಕಂಥದ್ದು ಇರಬೇಕು. ಅಂತ ಹೃದಯವಂತಿಕೆ ಅಂತ ಪಡೆದಿರ್ತಕ್ಕಂಥವರು ನಮ್ಮ ರೇವಾಚಾರ್ಯ ಸಿದ್ದಯ್ಯಚಾರ್ಯ ಅವರ ಪದಕ್ಕೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ನನ್ನೆಲ್ಲ ವೀರ ಯೋಧ ಹುಲಿಗಳಿಗೆ, ನಮ್ಮ ಅಖಿಲ ಕರ್ನಾಟಕ ಎಲ್ಲಮ್ಮ ಸೈನಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗೋದಪ್ ಸರ್ಗೂ, ನದಾಬ್ ಸರ್ಗೂ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಹೇಮಂತ ಅಜ್ಜನ್ ಅವರಿಗೂ ಎಲ್ಲರಿಗೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಭೂಮಿ ಇದ್ರೆ ಅದು ನನ್ನ ನಾಡು ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನಿಮ್ಗೆಲ್ಲರೂ ಕೂಡ ಅನಂತ ಕೋಟಿ ಶರಣಗಳನ್ನ ಸಮರ್ಪಣೆ ಮಾಡ್ತಾ, ಬೋಚಮಾಳ ಗ್ರಾಮದ ಎಲ್ಲಾ ತಾಯಂದ್ರಿಗೂ ಕೂಡ ಬಹಳ ಹೊಟ್ಟೆ ಹಸಿತೆ ಎಂದು ಗೊತ್ತಿರುವ, ಊಟ ಮಾಡಿ ಕುಂತಿರೋ ಗೊತ್ತಿಲ್ಲ. ಆದ್ರ ನಿಮ್ಮಿಂತ ಯೋಧರನ್ನ ನೋಡ್ರಿ, ಈಗ DC, AC, ದೊಡ್ಡ ದೊಡ್ಡ ಕಮಿಷನರ್, ತಹಶೀಲ್ದಾರ್ ಯಾರ ಮಕ್ಕಳು ಯೋಧರಾಗೋದಿಲ್ಲ. ಯೋಧರಾಗ್ತಕ್ಕಂಥ ಮಕ್ಕಳು ಯಾರು ಅಂತಂದ್ರೆ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತನ ಮಕ್ಕಳು ಮಾತ್ರ ಈ ಜಗತ್ತಿಗೆ ಯೋಧರಾಗ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜಗತ್ತಿಗೆ ನಮ್ಮದೇ ಕೊಡುಗೆ ಇರೋದು ಅನ್ನದಾತರದು, ಯೋಧರು. ಇವರಿಬ್ಬರನ್ನ ಎರಡು ಕಣ್ಣುಗಳಂತ ಹೇಳ್ಬಿಟ್ಟು ಸದಾಕಾಲ ಸ್ಮರಣೆ ಮಾಡ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೆಚ್ಚಿಗೆ ಸಮಯ ತೆಗೆದುಕೊಂಡು ಎಲ್ಲರ ಕ್ಷಮೆಯನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿ. ಅಧಿಕಾರಿಗಳಾಗಿರ್ತಕ್ಕಂಥವರು ಈ ಕಾರ್ಯಕ್ರಮವನ್ನ ಹಗಲಿರುಳು ಎನ್ನದೇ ಒಂದು ಅಚ್ಚುಕಟ್ಟಾಗಿ ಬೆಳೆಸಿ ಈ ಕಾರ್ಯಕ್ರಮ ಆದಂತ ಪ್ರವೀಣ್ ಶಹಪುರ್ ಸೈನಿಕರು ಕೂಡ ಬಹಳ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ ಪ್ರವೀಣ್ ಶಹಪುರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಜೋರಾದ ಚಪ್ಪಾಳೆ ಹೊಡಿಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣ ಪ್ರವೀಣ್ ಶಹಪುರ್. ಅವರೇ ಈ ಕಾರ್ಯಕ್ರಮದ ಯಶಸ್ಸಿನ ರೂಪ ನೀಡ್ತಾ ಇದ್ದಾರೆ ಅಂತಂದ್ರೆ ನನ್ನಂತ ಓದುಗರಿಗೆ, ಆ ಕುಟುಂಬದ ವರ್ಗದವರ ಒಂದು ಸಹಾಯ ಸಹಕಾರ ಬಹಳಷ್ಟು ಇದೆ. ಯಾಕಂದ್ರೆ ಅವ್ರ ತಂದೆಯವರ ಕಾಲದಿಂದ, ಚಮ್ಮಣ್ಣ ಶಹಪುರ್ ಅವರ ಕಾಲದಿಂದಲೂ ಕೂಡ ಓದುವ ಮಕ್ಕಳಿಗೆ ತಮ್ಮ ಕಿರಾಣಿ ವ್ಯಾಪಾರ ಹೆಚ್ಚಾಗಿರ್ತದ ಅದ್ರಾಗ ತೆಗೆದುಕೊಟ್ಟು ಬಿಟ್ಟು ಮಕ್ಕಳ ಶಿಕ್ಷಣಕ್ಕಾಗಿ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಕುಟುಂಬ. ಹಾಗಾಗಿ ಶಹಪುರ್ ಕುಟುಂಬದವರ ವತಿಯಿಂದ ಪೂಜ್ಯರಿಗೆ सबकी तरफ से मतलब कि जो आज अपने गड़ियप्पा सर 26 साल सेवानिवृत्त 26 साल करके आज सेवानिवृत्त हुए, इसके जश्न में जब आप यहाँ आए हैं, सबका तो मैं सबसे पहले स्वागत करता हूँ। और हम लोग इनके आभारी हैं कि हम सबको यहाँ से इतने दूर से यहाँ बुलाया है। आपने जो आदर तिथ्य जो सत्कार किया है, इसका सत्कार का मैं सब धन्यवाद करता हूँ। और आने वाला भविष्य, उनका जो उज्जवल भविष्य है वो उज्जवल, सुखी, समृद्ध और आनंददायी जाओ। और इन्हें शिवम आसुरित में जो आके
एक काम किया, नया काम किया है, उनका शिव मस्जिद में भी बहुत सारी तरक्की मिले, ये हम भगवान से मनोकामना करते हैं। जय हिंद, जय महाराज, जय कर्नाटका। ದಯವಿಟ್ಟು ಸಿಟಿ ನಡುವಿನ ಸರ್ ಆಗಮಿಸಬೇಕು. ಪಶ್ಚಿಮಾಳದಿಂದ ನಾವು ಮಾತಾಡ್ಸಿದ್ರಿಂದ ಆ ಥರದ ಯೋಗ ಬಂದೈತ್ರಿ. ಅವ್ರು ನಮ್ದು KSL ಲೀಡರ್ ಸುಬೇದಾರ್ ಶಿಂಗಾಡೆ ಸಾಬ್ ಅವತರ ಮತ್ತು ಅವತರ ಟೀಮ್ ರೀ ಎಲ್ಲಾರ್ದು ನಾವು ಭಾಳ ಪ್ರೌಡ್ ಅನಿಸ್ತೈತ್ರಿ. ಅಂದ್ರೆ ನೀವು ಪಶ್ಚಿಮಾಳದಿಂದ ಇದು ಸುವರ್ಣ ಶಾಲೆ ಅಂತ ಬಂದಿದ್ವಿ. ನಿಮ್ಗೆ ಹೇಳ್ತೇನೆ ರೀ, ನಾ ಮರಾಠಿ ಕನ್ನಡ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕೇಳ್ಬೇಕು ಹಿಂಗೆ ಮಾತಾಡ್ತೇನೆ ರೀ. ಒಂದ್ಸಲ ಟೈಮ್ ಕೊಡ್ರಿ ನಿಮ್ದು 2 ನಿಮಿಷ ಆಯ್ತರ. ಎಲ್ಲ ಸೈನಿಕ ಪರಿವಾರ ಆತರ ಕೂಡ ಆತರ ನಮ್ಗೆ ಮಾತಾಡಕ್ ಸಿಕ್ಕಿದ್ರು ನಮ್ಗೆ ಪ್ರೌಡ್ ಅನಿಸಕತ್ತಿತ್ರಿ. ನಾವು सांगली ಹೊಡೆದು ಬಂದೇವ್ರಿ ಇಲ್ಲಿ ಟೀಮ್ನಿಂದ. आतर हम बंदे ಎಲ್ಲ सोल्जर मंत्री और दिल से धन्यवाद देता हूँ और मैनेजमेंट टीम का भी धन्यवाद देता हूँ। और सभी ने मुझे आज बात करने के लिए जो 2 मिनट दिया, तो उसके लिए मैं सबका आभारी हूँ, ऋणी हूँ। धन्यवाद। याके आवाज दम, भारत माता की दम होना चाहिए, ठीक है ना? ಬಸವನಗೌಡ ಪಾಟೀಲ್ ಇದ್ದಂಗ ನಾನು ಹಾಗೂ ಗುರುವಿನ ಪಾದಿನಲ್ಲಿ ನಮಸ್ಕರಿಸಿ ಹಾಗೂ ನಮ್ಮ ವೇದಿಕೆಯ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ಶಿವಂ ಅಸೋಸಿಯೇಟ್ಸ್ नायक सुबेदार रूप भीमप्पा कोरवार ಅಂದ್ರೆ ನಾನೇ ಅವರಬೇಕಪ್ಪ ಅಂತಂದ್ರ ನಾವೇನ್ ಮಾಡ್ತೀವಿ ಅಂದ್ರ ಒಂದು ATM ದಾಗ ಹೋಗ್ತೀವಿ, ATM ದಾಗ ಹೋಗಿ ಒಂದು 100 ರೂಪಾಯಿ ತಗೋತೀವಿ. 26 ವರ್ಷ ಸೇವೆ ಸಾಮಾನ್ಯ ಅಲ್ಲ, 26 ವರ್ಷ ಸೇವೆ ಗ್ರಾಮದಾಗ ಮಾಡ್ಯಾರ ತಿಳ್ಕೋಬೇಕು. ನೋಡ್ಲಿಕ್ಕೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಶಿವಾಯ ಪರಾತ್ಮನೇ ನಮಃ. ಪ್ರಾತಸ್ಮರಣೀಯ ಸದ್ಗುರುನಾಥನ ಸ್ಮರಣೆ ಮಾಡಿಕೊಂಡು ನಮ್ಮ ದೇಶದ ಗಡಿಯನ್ನ ಕಾಯ್ದು ಸ್ವಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಗದಗಪ್ಪ ಮಾಯಪ್ಪ ಕುರುಗುಂದಿ ಅವರ ಸ್ವಾಗತಪರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ನಿವೃತ್ತ ಯೋಧರಿಗೂ, ಭೋಜ್ಪಾ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು, ನಿಜವಾಗಿ ಕೂಡ ಭೋಜ್ಪಾ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕೆ ಅಂತಂದ್ರೆ ಇಡೀ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿ ಮರಳಿ ತನ್ನ ಸ್ವಗ್ರಾಮಕ್ಕೆ ಬಂದಿರತಕ್ಕಂತ ಗದಗಪ್ಪನನ್ನ ಬರಮಾಡಿಕೊಳ್ಳುವುದು ಅಂತಂದ್ರೆ ನಮ್ಮ ದೇಶದ ಒಬ್ಬ ಮಗನನ್ನೇ ಬರಮಾಡಿಕೊಂಡಷ್ಟು ಸಂತೋಷ ಈ ಊರಿಗಾಗಿದೆ. ನಮ್ಮ ಭೋಜ್ಪಾ ಗ್ರಾಮದವನು ಅಂತ ತಿಳ್ಕೊಂಡೆಲ್ಲ ಇಡೀ ದೇಶದ ಮಗನನ್ನೇ ನಾವು ಬರಮಿದ್ದೆಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತು ತನ್ನಗೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿದೆ ಅಂತ ತಿಳ್ಕೊಂಡು ಇವತ್ತು ಹೊಳ್ಳಿ ಬಂದೆ. ಯಾಕಂತಂದ್ರೆ ನಮ್ಮ ದೇಶದ ಅಭಿಮಾನ, ಆ ದೇಶದ ಒಂದು ಮಗನಿಗೋಸ್ಕರವಾಗಿ
ಅನೇಕ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರತಕ್ಕಂಥ ಆ ಎಲ್ಲ ಮಹನೀಯರಿಗೆ ನಮ್ಮೂರಿನ ಸೈನಿಕರಾಗಿರ್ತಕ್ಕಂಥ ಇಂಚವನ್ನ ಕಾಯ್ತಕ್ಕಂಥ ಅನೇಕ ಜನ ಯುವಕರಿಗೆ ಸನ್ಮಾನ ನಡೀತಾ ಇದೆ. ಭೋಜ್ಪಾಳ ಗ್ರಾಮದ ನಮ್ಮ ಮಕ್ಕಳನ್ನು ಕೂಡ ಭಾರತಾಂಬೆಯ ಸೇವಿಸಲು ಸದಾ ಸಿದ್ಧರಿದ್ದೇವೆ ಅನ್ನುವಂಥ ಸೇವೆಗೆ ಕಳಿಸುವುದರ ಮೂಲಕ ನೆರವೇರಿಸುವುದು ಅನ್ನುವಂಥ ಭರವಸೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಯಲ್ಲಮ್ಮ ಸೌದತ್ತಿಯ ಅಧ್ಯಕ್ಷರು ಮಹಾದೇವ ಬೇಕು. ಅವ್ರು ಮಾಡುತ್ತಿರುವಂತ ಕೆಲಸ ಸ್ಥಾಪನೆ ಮಾಡೀವಿ. ಸಾಕಷ್ಟು ಪಾಸಿಟಿವ್ ರಿಪೋರ್ಟ್ ಬರ್ತಾವು. ಇಂಥ 3 ಜನ ಅಕ್ಕಂಗಿರ ಜೊತೆಗೆ ನಿಮಗ ಗೊತ್ತಿದಂಗೆ ಹೇಳ್ಬೇಕಂತಂದ್ರೆ ಎಲ್ಲಾ ಗೊತ್ತೈತಿ ಬಗ್ಗೆ. ಆದ್ರ ಮನಸ್ಸು ಬಿಚ್ಚಾಳಕ್ಕೆ ಯಾರು ಸೈನಿಕರು 15 ದಿವಸ 10 ದಿವಸ 20 ದಿವಸ 1 ತಿಂಗಳ ಮುಖ್ಯ. ಯಾವಾಗ್ಲೂ ಒಬ್ಬ ದೇಶ ಇನ್ನೊಬ್ಬ ದೇಶಕ್ಕೆ ಸಹಾಯವನ್ನ ರೈತ ಬೆಳೆದನ್ನ ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನ